ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಜನವರಿ 23ನೇ ತಾರೀಕು ಶುಕ್ರವಾರ. ಸೊ ಆಲ್ಮೋಸ್ಟ್ 1 o'clock ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಎಷ್ಟೊಂದು ಜನ ನನಗೆ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಚಾಯ್ ವೃದ್ಧಿ ಏನಾಯಿತು, ನಿಮ್ಮದು ಟೀ ಬಿಸ್ನೆಸ್ ಏನಾಯಿತು ಯಾವುದು ತಿರ್ಗಾ ಫ್ರಾಂಚೈಸಿಸೇ ಓಪನ್ ಆಗಿಲ್ಲ ಅಂತೆಲ್ಲ. ಸೊ ಏನಿಲ್ಲ, ಬಿಸ್ನೆಸ್ ಅಂತೂ ಸೂಪರಾಗಿ ನಡೀತಾ ಇದೆ. ಮೊನ್ನೆ ಲಾಸ್ಟ್ 3 days ಬ್ಯಾಕ್ ಅನಿಸುತ್ತೆ, ಹೆಬ್ಗುಡಿ ಅವ್ರದ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಆಯಿತು. ಅವರು ಕೇಕ್ ಎಲ್ಲ ತಂದು ಕಟ್ ಮಾಡಿದರು. ಸೊ ನಾನು ಆ್ಯಕ್ಚುಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತು ಎಮರ್ಜೆನ್ಸಿ ಊರಿಗೆ ಹೋಗಬೇಕಾಯಿತು, ಹೋಗೋಕ್ಕಾಗಲಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಸೊ ಯಾರೆಲ್ಲ ನಮ್ಮ ಚಾಯ್ ವೃದ್ಧಿ ಫ್ಯಾಮಿಲೀಸ್ ಇದ್ದೀರೋ ಎಲ್ರಿಗೂ ನಾನು ನೋಡೋದು ತುಂಬ ಖುಷಿ ಆಗುತ್ತೆ. ನಾನು ಕಷ್ಟಪಟ್ಟಿಲ್ಲ, ಬಟ್ ಎವ್ರಿ ಡೇ ಅಂಗಡಿಯಲ್ಲಿದ್ದು ಹಾರ್ಡ್ ವರ್ಕ್ ಮಾಡಿ ಆ ಮಟ್ಟಕ್ಕೆ ಬೆಳೀತಾ ಇದ್ದಾರಲ್ಲ, ಅದನ್ನು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಇದನ್ನು ನಿಮ್ಮ ಜೊತೆ ತಿಳಿಸ್ಬೇಕಾಗಿತ್ತು. ಸೊ ಇಷ್ಟು ದಿವಸ ಯಾಕೆ ಫ್ರಾಂಚೈಸಿ ಆಗಿಲ್ಲ, ಮಾಲೂರು ಲಾಸ್ಟ್ ಅಂತ ಹೇಳಿದ್ರಿ. ಫ್ರಾಂಚೈಸೀಸ್ ಬರ್ತಾ ಇದೆ, ಎಂಕ್ವೈರೀಸ್ ಬರ್ತಾ ಇದೆ, ಬಟ್ ಆದರೆ ನನಗೆ ಲೊಕೇಶನ್ ನಾನು ಫೈನಲ್ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಒಳಗಡೆ ಇರುತ್ತೆ, ಕಂಪ್ಲೀಟ್ ರೆಸಿಡೆನ್ಷಿಯಲಲ್ಲಿರುತ್ತೆ. ಸೊ ನಾನು ಕಂಪ್ಲೀಟ್ ಬಿಸ್ನೆಸ್ ಮೈಂಡೆಡ್ ಆಗಿದ್ದರೆ ನನಗೆ ಎಂಕ್ವೈರೀಸ್ ಬಂದಿದ ತಕ್ಷಣ ಯಾವ ಅಂಗಡಿ ಆದರೆ ನನಗೇನು ಫ್ರಾಂಚೈಸೀಸ್ ಮೂವ್ ಆಗಬೇಕು, ದುಡ್ಡು ಬರಬೇಕು ಅಂತ ನಾನು ಯೋಚನೆ ಮಾಡಿದರೆ ಇಷ್ಟೊತ್ತಿಗೆ ನಂದು 100+ ಮಾಡಿಬಿಡ್ತಾ ಇದ್ದೆ. ನಂದು ಹಂಗಿಲ್ಲ. ನನಗೆ ಯಾವುದೇ ನಾನು ಫ್ರಾಂಚೈಸಿ ತೊಗೊಂಡಿರೋರ್ನು ಕೇಳಿ ಎಷ್ಟು ಸಲ ಓಡಾಡಿದ್ದೀನಿ ಗೊತ್ತಾ. ಯಲಾಂಕ ಅವರು ಆಲ್ಮೋಸ್ಟ್ 1 year ಪಾಪ ಅವರು ಉಡುಪಿ ಕಡೆಯವರು 1 year ಹುಡುಕ್ತಾ ಇದ್ದಾರೆ ಆಯಿತಾ. ಅಷ್ಟು ಸಲ ಹೋಗಿ ಅವ್ರನ್ನ ಮೀಟ್ ಆಗಿದ್ದೀನಿ, ಬಟ್ ಅಂಗಡಿ ನನಗೆ ಪ್ರಾಪರ್ ಲೊಕೇಶನ್ ಸಿಗ್ತಾ ಇಲ್ಲ. ಸೊ ಅವ್ರು ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಪ್ರಾಪರ್ ಲೊಕೇಶನ್ ಆಗಿರಬೇಕು, ಆವಾಗಲೇ ನಾನು ಅಪ್ರೂವಲ್ ಆಗೋದು. ಇಲ್ಲಾಂದರೆ ವೆಯ್ಟ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಏನೇ ಮಾಡಲಿ ನಾವು ಯೋಚನೆ ಮಾಡಿ ಕಾಲಿಡಬೇಕು. ಅದು ನೆಕ್ಸ್ಟ್ ಡೇ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅಂಗಡಿ ಅಂತ ಅಂದಮೇಲೆ 1 year ಮಿನಿಮಮ್ 3 years ಈ ಥರ ಅಗ್ರಿಮೆಂಟ್ಸ್ ಹಾಕ್ಕೊಂಡಿರ್ತಾರೆ. ಸೊ ಇನ್ವೆಸ್ಟ್ ಮಾಡಿರೋರ್ಗೂ ಲಾಸ್ ಆಗಬಾರ್ದಲ್ವ, ಆ ರೀತಿ. ಹಾಗಾಗಿ ಅಂಗಡಿಗಳು ಫೈನಲ್ ಮಾಡೋದ್ರಲ್ಲೇ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಲೊಕೇಶನ್ ಸಿಗೋದು ತುಂಬಾ ಕಷ್ಟ. ಚೆನ್ನಾಗಿರೋ ಲೊಕೇಶನ್ಸಲ್ಲಿ ರೆಂಟ್ ಜಾಸ್ತಿ ಇರುತ್ತೆ, ರೂಲ್ಸ್ ಜಾಸ್ತಿ ಇರುತ್ತೆ, ಪಾರ್ಕಿಂಗ್ ಸಿಗಲ್ಲ, ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಹಾಗಾಗಿ ಆ್ಯಂಡ್ ಇವತ್ತು ಒಂದು ಫೈನಲ್ ಮಾಡೋದಿದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ನಿನ್ನೆ ಸಂಜೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ನಿಮ್ಗೇನಾದರೂ ಚಾಯ್ ವೃದ್ಧಿ ಬಗ್ಗೆ ಅಥವಾ ನಾವು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೇ ಒಂದು ಒಳ್ಳೆ ಲಾಭನ ಮಾಡಬೇಕು, ದುಡಿಬೇಕು ಅಂತ ನಿಮ್ಗೆ ಆಸೆ ಇದೆ ಫ್ರೆಂಡ್ಸ್, ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ. ಇದು ನನ್ನ ನಂಬರ್, ನೀವು ಕಾಲ್ ಮಾಡ್ಬೋದು ಎನಿ ಟೈಮ್. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಎಂಕ್ವೈರಿ ಅನ್ನೋದನ್ನು ಮಾಡ್ಬೋದು. ಸೊ ಚಾಯ್ ವೃದ್ಧಿ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನಿಲ್ಲಿ ಪೆನ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಾನು ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಳ್ಬೇಕು ಅಂದರೆ ಅದನ್ನು ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಬನ್ನಿ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಫ್ರೆಂಡ್ಸ್, ಇದೆಲ್ಲ ಬಂದು ನಿನ್ನೆ ಕ್ಲಿಪ್ಪಿಂಗ್, ಅಂದರೆ 22nd January. ಸೊ ಸಂಜೆ ನಾನು ವ್ಲಾಗ್ನ ಶುರು ಮಾಡಿದ್ದೆ. ಹಾಗೆಯೇ ಸ್ವಲ್ಪ ಸೈಟಲ್ಲಿ ಏನು ನಡೀತಾ ಇದೆ ಅಂತೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಈಗ ಎಲ್ಲ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ಬನ್ನಿ, ನಮ್ಮ ಅತ್ತೆ ಏನೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ. ಏನು ಸ್ನ್ಯಾಕ್ಸ್ ಅಂದರೆ ಏನು ಮಾಡ್ತಾ ಇದ್ದೀರತ್ತೆ? ಇತ್ತಕ್ಕೆ ಬೇಳೆ ಮಿಕ್ಸರ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಇಷ್ಟೊಂದು ಇತ್ತಕ್ಕೆ ಬೇಳೆ ಹಾಕಿ ಇವತ್ತು ಸಾಂಬಾರು ಏನು ಮಾಡಿದ್ದಾರೆ ಅಂದರೆ ಇಟ್ಕಿದವರೆ. ನಿನ್ನೆ ಜಾತ್ರೆ ಮುಗಿಸ್ಕೊಂಡು ಬರೋವಾಗ ನಮ್ಮ ಮಮ್ಮಿ ಮನೆ ಹತ್ರ ಫ್ರೆಶ್ಶಾಗಿ ಇಟ್ಬಿಟ್ಟು ಸೇಲ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅಲ್ಲಿ ತೊಗೊಬಂದಿದ್ವಿ. ಇಟ್ಕಿದ ಬೇಳೆ ಸಾರು, ಬೆಳಗ್ಗೆ ದೋಸೆ ಮಾಡಿದರು. ಆ್ಯಂಡ್ ಈಗ ಸಾಂಬಾರಿಗೆ ರೈಸ್ ಮಾಡ್ತಾಯಿದ್ದಾರೆ, ಜೊತೆಗೆ ಅವರೆಕಾಳು ಮಿಕ್ಸ್ಚರ್ ಮಾಡ್ತಾಯಿದ್ದಾರೆ. ಇದು ಅವಲಕ್ಕಿ ಎಲ್ಲ ಹಾಕಿ ಅಲ್ಲತ್ತೆ. ಆ್ಯಂಡ್ ಫ್ರೆಂಡ್ಸ್ ಏನು ಗೊತ್ತಾ, ನಾನು ಬೆಳಗ್ಗೆಯಿಂದ ಸ್ನಾನನೂ ಮಾಡಿಲ್ಲ. ಬೆಳಗ್ಗೆ ಬ್ರಷ್ ಮಾಡಿಬಿಟ್ಟು ಎದುವೀರನ್ನ ನಮ್ಮ ಮತ್ತೆ ಆಫೀಸಿಗೆ ಬಿಟ್ಟು ಬಂದು ಕೂತ್ಕೊಂಡಿರೋಳು. ಬೆಳಗ್ಗೆ ಒಂದು ದೋಸೆ ತಿಂದೆ ಅನ್ಸುತ್ತೆ, ಅತ್ತೆ ಮಾಡಿದ್ದು ದೋಸೆ ತಿಂದೆ, ಅದು ಬಿಟ್ಟರೆ ಏನೂ ತಿಂದಿಲ್ಲ. ಇವಾಗ ಒಂದು ಬಂದು ತಿಂದೆ ಅಷ್ಟೇ ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟು ಕೆಲಸ ಇತ್ತು. ಲುಕ್ ಅಟ್ ದಿಸ್. ಅಲ್ಲೆಲ್ಲ ಪೇಪರ್ಸ್ ಕಳಿಸ್ತಾ ಇದೆಯಾ, ಅಲ್ಲೆಲ್ಲ ಮಾಡಿಕೊಂಡು ನೋಡಿ, ಇಲ್ಲಿ ಡೈನಿಂಗ್ ಟೇಬಲ್ ಇನ್ನೂ ಮಾಡ್ತಾನೇ ಇದ್ದೀನಿ. ಇವತ್ತು ಒಂದು 12 ಗಂಟೆ ಅಷ್ಟೊತ್ತಲ್ಲಿ ಮುಗಿಸ್ಬಿಟ್ಟು ಕಳಿಸ್ಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಫುಲ್ಲು ಬ್ಯಾಕ್ ಪೇನ್, ಕೂತ್ಕೊಳಕ್ಕಾಗ್ತಾಯಿಲ್ಲ, ನಿದ್ದೆ ಬೇರೆ ಬರ್ತಾಯಿದೆ. ಯಾಕಂದರೆ ಮೊನ್ನೆ ನೈಟ್ ಪೂರ್ತಿ ನಿದ್ದೆ ಇಲ್ಲ, ನಿನ್ನೆ ಏನೋ ನಿದ್ದೆ ಮಾಡಿದೆ, ಇವತ್ತು ಕೂತ್ಕೊಂಡು ಕಂಟಿನ್ಯೂಸಾಗಿ ಕೆಲಸ ಮಾಡೋದ್ರಿಂದ ಫುಲ್ಲು ಬ್ಯಾಕ್ ಪೇಯ್ನ್ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತೇನು ವ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ನಾನು.
ಹಿಂದೆಗಡೆ ರೂಪೇಶ್ ನೋಡಿ ಆಫೀಸಿಂದ ಬಂದಿದ್ದಾರೆ. ಸೇ ಹಾಯ್ ರೂಪೇಶ್. ಸೊ ಅಷ್ಟೇ. ಇನ್ನು ಇದು ಹಲಸಿನ ಹಣ್ಣು ಅಣ್ಣ ಆಗಿದೆಯಾ ಅಂತ ನೋಡಿದ್ವಿ. ಸೊ ಅದು ನಾಳೆ ಕುಯ್ಯೋಣ, ಇಲ್ಲಾಂದ್ರೆ ಇವತ್ತು ಕುಯ್ಯೋ ಕಾರ್ಯಕ್ರಮ ಇರ್ತಿತ್ತು. ಸೊ ಹಾಗಾಗಿ ಅದು ಅತ್ತೆ ಹಂಗೆ ಅದು ಕೊತ್ಕಾಯಿ ಕಬಾಬ್ ಮಾಡಿಬಿಡಿ ಇವಾಗ. ಅದೇ ಎಣ್ಣೆ ಇದೆಯಲ್ಲ, ಮಿಕ್ಸರ್ ಎಣ್ಣೆ, ನಾನು ಕ್ಲೀನ್ ಮಾಡ್ಕೊಡ್ಲ ಅದು? ಹೋಗ್ಲಿ ಬಿಡಿ, ನಾಳೆ ಮಾಡೋಣ, ಇವಾಗ ಟೈಮ್ ಬೇರೆ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಸೊ ಅಷ್ಟೇ, ಇದೆಲ್ಲ ಮುಗಿಸ್ಕೊಂಬಿಟ್ಟು ಸ್ನಾನ ಮಾಡಿ ಮಲ್ಕೊಂಬಿಡ್ತೀನಿ. ಇನ್ನು ಬೆಳಗ್ಗೆ ಒಂದು 10 ಗಂಟೆಗೆ ಎದ್ದೇಳ್ತೀನಿ. ನಾಳೆ ಇಲ್ಲೇ ಹತ್ರದಲ್ಲಿ ಸೈಟ್ ಇರೋದು. ಸೊ ಒಂದು 11 o'clock ಹಂಗೆ ಹೋಗಿ ಸೈಟ್ ವಿಸಿಟ್ ಮಾಡ್ಕೊಂಡು ಬರ್ತೀನಿ. ಸೊ ಅಷ್ಟೇ ಇವತ್ತಿನ ಅಪ್ಡೇಟ್. ಇವತ್ತು ಡೇಟ್ ಎಷ್ಟು ಅಂದರೆ ಇವತ್ತು 22nd ಜಾನ್ವರಿ. ಸೊ ನಿನ್ನೆ 21st ಜಾನ್ವರಿ. ನಿನ್ನೆ ಮನೆಗೆ ಬಂದಿದ್ದೆ ಲೇಟ್ ಆಗೋಯ್ತಲ್ವಾ. ಸೊ ಹಾಗಾಗಿ ನಿನ್ನೆ ಪೂಜಾ ಬೇಕ್ರಿಗೆ ಹೋಗಿ ಒಂದಷ್ಟು ಐಟಮ್ಸ್ನ ತೊಗೊಂಬಂದಿದ್ವಿ, ಸ್ನ್ಯಾಕ್ಸ್ನೆಲ್ಲ. ಹಾಗಾಗಿ 2 hours ಲೇಟ್ ಆಗೋಯ್ತು. ತೊಗೊಂಡು ಬಂದ್ವಿ. ಹಾಗಾಗಿ ಲೇಟಾಗಿ ಮನೆಗೆ ಬಂದಿದ್ದೆ. ನಾನು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಮಲಗಿರೋದು ಫ್ರೆಂಡ್ಸ್. ನೆನಪೇ ಇಲ್ಲ ನನಗೆ, ಅಷ್ಟು ಡೀಪ್ ಸ್ಲೀಪ್. ಯಾಕಂದರೆ ಮೊನ್ನೆ ನೈಟ್ ಕಂಟಿನ್ಯೂಸ್ ಆಗಿ ನನಗೆ ನಿದ್ದೆನೇ ಇರಲಿಲ್ಲ. ಬೆಳಗ್ಗೆವರೆಗೂ ಹಂಗೆ ಇದ್ದಿದ್ದೆ. ಹಾಗಾಗಿ ಬನ್ನಿ ಇವಾಗ ಕೆಲಸ ಮಾಡ್ಕೊಳ್ಳೋಣ. ಕೆಲಸ ಮಾಡ್ತಾಯಿದ್ರೆ ನೋಡಿ, ನಮ್ಮ ಮೆದುವಿದ್ದು ಫೋಟೋಸ್ ಕಳಿಸೋರು ನಮ್ಮ ಚಿಕ್ಕಮ್ಮ. ಸ್ಪೆಕ್ಸ್ ಹಾಕ್ಕೊಂಡು ಅವ್ನು ಚಿಕ್ಕಮ್ಮ ಮನೆ ಹತ್ರ ಇದ್ದಾನೆ, ಅಲ್ಲಿ ಕಳಿಸಿದ್ದೀನಿ. ನಂಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಸೂಪರಾಗಿ ಮಾಡಿದ್ದಾನೆ. ಕ್ಯೂಟ್. ಬೇಗ ಅವನ ರೂಪೇಶ್ನ ಕಳಿಸ್ಬಿಟ್ಟು ಕರ್ಕೊಬರಕ್ಕೆ ಹೇಳಬೇಕು. ಈಗ ವರ್ಕ್ ಶುರು ಮಾಡೋಣ ಅಂತ ಕೂತ್ಕೊಂಡು ತಿರ್ಗಾ ವರ್ಕ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಮೋಸ್ಟ್ ಕ್ವಶನ್ಸ್ ನನಗೆ ಕೇಳಿರೋದು, ಸೌಂದರ್ಯ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನೆ ಕೆಲಸ, ಯದುವಿನ ನೋಡ್ಕೊಳ್ಳೋದು, ಆಫೀಸಲ್ಲಿ ಕೆಲಸ, ಜೊತೆಗೆ ಚಾಯ್ ವೃದ್ಧಿ, ಯೂಟ್ಯೂಬು, ವಾಸ್ತು ಕನ್ಸಲ್ಟೆನ್ಸು ಇಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ನಿಮಗೆ ಅಂತ. ಸೊ ಖಂಡಿತ ಒಂದು ಮನುಷ್ಯನಿಗೆ ಎಲ್ಲ ಮಾಡೋಕ್ಕೆ ಸಾಧ್ಯ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಹ್ಯಾವ್ ಎ ಗುಡ್ ರೈಟ್ ಹೆಲ್ಪಿಂಗ್ ಪರ್ಸನ್ಸ್, ಆಯಿತಾ. ನನಗೂ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಇವತ್ತು ಹೇಳ್ತೀನಿ ನೋಡಿ, ನಮ್ಮ ಅತ್ತೆ ಸ್ವಲ್ಪನೂ ನನಗೆ ಅಪೋಸಿಟ್ ಆಗಿದ್ದಿದ್ರೆ ನನ್ನ ಲೈಫಲ್ಲಿ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಲಿಟ್ರಲಿ ನಮ್ಮ ಹಸ್ಬೆಂಡ್ ಎಷ್ಟೇ ಸಪೋರ್ಟ್ ಇರಬಹುದು, ಅಟ್ ದ ಎಂಡ್ ಆಫ್ ದ ಡೇ ಮನೆಯಲ್ಲಿ ಅತ್ತೆ ಸಪೋರ್ಟ್ ನನಗಿದೆ. ಸೊ ಅದರಿಂದ ನಾನು ಏನೇ ಮಾಡೋಕ್ಕೆ ಹೋದ್ರೂ ನನಗೆ ಹೆಲ್ಪ್ಗಿರೋದ್ರಿಂದ, ಅಂದರೆ ಲೈಕ್ ನನಗೆಲ್ಲದರಲ್ಲೂ ಫಿಸಿಕಲ್ ಆಗಲಿ ಅಥವಾ ಮೆಂಟಲಿ ಎಲ್ಲದರಲ್ಲೂ ನನಗೆ ನಮ್ಮ ಅತ್ತೆ ಸಪೋರ್ಟಿವ್ ಆಗಿರೋದ್ರಿಂದ ನಾನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್, ಮನೆಗೆ ಬಂದಾಗ ಮನೆ ಕೆಲಸ ಅಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಅಡುಗೆ ಕಂಪ್ಲೀಟಾಗಿ ನಮ್ಮ ಅತ್ತೆ ನೋಡ್ಕೊಳ್ತಾರೆ. ಅಡುಗೆ ಮಾಡೋದು, ಅವರು ವರ್ಕಿಂಗ್ ಇರೋದ್ರಿಂದ ಫ್ರೀ ಇದ್ದರೆ ಪಾತ್ರೆ ತೊಳ್ಕೊಳ್ತಾರೆ, ಬಟ್ಟೆಗಳೆಲ್ಲ ಮಡಚಿಡ್ತಾರೆ. ಅಕಸ್ಮಾತ್ ಅವ್ರಿಗೂ ಟಯರ್ಡ್ ಆಗಿಬಿಟ್ಟಿದ್ರೆ ನಾನು ಮಾಡ್ತೀನಿ. ಅಕಸ್ಮಾತ್ ನನಗೂ ಟಯರ್ಡ್ ಆಗಿದ್ರೆ ನಾನೇನು ಮಾಡ್ತೀನಿ ಅಂದರೆ ಕಸ ಗುಡಿಸೋದು, ಮನೆ ಒರೆಸೋದು. ಅಕಸ್ಮಾತ್ ನಂಗೆ ಟಯರ್ಡ್ ಆಗಿದ್ರೆ ರೋಬೋಟ್ ಇದೆ ಮನೇಲಿ, ರೋಬೋಟ್ ತೊಗೊಂಡಿದ್ದೀವಿ, ಅದೇ ಎಲ್ಲ ಕ್ಲೀನ್ ಮಾಡುತ್ತೆ. ಅಕಸ್ಮಾತ್ ಅದೂ ಇಲ್ಲ, ನಮಗೆ ಫಿಸಿಕಲಾಗಿ ಎಲ್ಲ ಡೀಪ್ ಕ್ಲೀನ್ ತರೋದು ಬೇಕು ಅಂದರೆ ಕೆಲಸದವ್ರನ್ನ ಕರೆಸ್ತೀವಿ, ಅವ್ರು ಕೆಲಸದವ್ರು ಮಾಡ್ತಾರೆ. ಸೊ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇರುತ್ತೆ. ಸೊ ಯಾವುದಕ್ಕೆ ಆಗಿರಲಿ ಒಂದು ಸೊಲ್ಯೂಷನ್ ಅನ್ನೋದಿದ್ದೇ ಇರುತ್ತೆ. ಸೊ ಅದನ್ನು ನಾವು ಚೂಸ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಈಸಿ ಆಗುತ್ತೆ. ಎಲ್ಲ ಕೆಲಸದಲ್ಲೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು. ಇನ್ನು ಕೆಲವೊಬ್ರು ಇರ್ತಾರೆ, ನಾನು ನೋಡಿದ್ದೀನಿ ಆಯಿತಾ, ನನ್ನ ಫ್ರೆಂಡ್ಸ್ ಅತ್ತೆಯರೆ, ಅವ್ರು ಹೇಳೋವಾಗ ನನಗೆ ಅಪ್ಪ ಏನು ಇಷ್ಟು ಟಿಪಿಕಲ್ಲ ಅಂತ ಅನಿಸುತ್ತೆ. ಬಟ್ ಆ ಥರದವ್ರು ಇದ್ದಾರೆ ಕೂಡ. ಸೊ ಎಲ್ಲರೂ ಇದ್ರೂ, ಮೇಡ್ಸ್ ಇದ್ದರೂ ಕೂಡ ಏನಕ್ಕೆ ಅವರು ಕೊಡಬೇಕು, ನೀನೇ ಮಾಡು, ನೀನು ಸೊಸೆ ನೀನೇ ಮಾಡಬೇಕು ಅಂತ ಈ ಥರ ಟಾಂಟ್ ಮಾಡಿ ಮಾಡೋರು ಇದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಆ ಕಾಲದಲ್ಲಿ ಆ ರೀತಿ ಇತ್ತು, ಬಟ್ ಈಗ ಜನ್ರೇಷನ್ ಚೇಂಜ್ ಆಗಿದೆ. ಎಲ್ಲದಕ್ಕೂ ಒಂದು ಹೆಲ್ಪ್ಸ್ ಅನ್ನೋರಿದ್ದಾರೆ. ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡೋದ್ರೆ 100% ಅದೆಲ್ಲ ಸಾಧ್ಯ ಆಗುತ್ತೆ. ಸೊ ಆ ಥರ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ನನ್ನ ತಪ್ಪಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನನಗೆ ಅನಿಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ. ಸೊ ನನಗೂ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮೇಡ್ನ ಕರೆಸ್ತೀನಿ, ಅವ್ಳಿಗೆಲ್ಲ ಮಾಡಿಬಿಟ್ಟು ಹೋಗ್ತಾಳೆ. ನಮ್ಮ ಅತ್ತೆ ಇರೋವಾಗ ನಂಗೆ ಸಪೋರ್ಟ್ ಮಾಡ್ತಾರೆ. ಸೊ ನೋಡಿ, ನಾನು ಇಷ್ಟು ಬ್ಯುಸಿ ಇದ್ದೀನಿ, ಊಟ ಮಾಡೋಕ್ಕೂ ಆಗಿರಲಿಲ್ಲ. ಆಗ ನಮ್ಮ ಅತ್ತೆನೇ ದೋಸೆ ಎಲ್ಲ ಒಂದು ನೀರು ಕೂಡ ನಮ್ಮ ಅತ್ತೆನೇ ತಂದು ಕೊಡ್ತಾರೆ. ಸೊ ಅಷ್ಟು ಒಂದು ಬಾಂಡಿಂಗ್ ನಮ್ಮಿಬ್ಬರ ಮಧ್ಯದಲ್ಲಿದೆ. ಎಂಡ್ ಆಫ್ ದ ಡೇ ಅವರು ನನ್ನ ಹಾಗೆ ನೋಡ್ಕೊಳ್ತಾರೆ, ನಾನು ಅವ್ರನ್ನ ಅದೇ ರೀತಿ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಮನೆಯೆಲ್ಲ ತುಂಬ ಮೆಸ್ಸಿ ಆಗಿದೆ, ಅಂದರೆ ಡೈನಿಂಗ್ ಟೇಬಲ್ ಎಲ್ಲ ಡೋಂಟ್ ಮೈಂಡ್. ನಾನು ಬ್ಯುಸಿ ಇದ್ನಲ್ಲ, ಸೊ ಯಾವುದೂ ಸಾರ್ಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಹಂಗೆ ಕೆಲಸ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ದೆ ಅಷ್ಟೇ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡೇ ಏನಾಯಿತು ಅಂತ ನಾನು ಇವಾಗ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ 23rd ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಚಾಯ್ ವೃದ್ಧಿದು ಒಂದು ಫೈನಲ್ ಮಾಡೋದಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ. ಇದು ನಾಗರಬಾವಿ. ಬಟ್ ಏನಂದರೆ ಅವ್ರು ನನಗೆ ಲೊಕೇಶನ್ ಕಳಿಸಿದಾಗ ನಾನು ನಮ್ಮ ಎಕ್ಸಿಸ್ಟಿಂಗ್ ಫ್ರಾಂಚೈಸಿಂದ ಆಲ್ಮೋಸ್ಟ್ 6.6 kilometers ಅಷ್ಟು ಡಿಸ್ಟೆನ್ಸ್ ತೋರಿಸ್ತು. ಹಾಗಾಗಿ ಸರಿ ಓಕೆ ಅಂದ್ಬಿಟ್ಟು ಹೋಗಿದ್ದು. ಬಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 kilometers ಅಷ್ಟೇ ಡಿಸ್ಟೆನ್ಸಲ್ಲಿದೆ.
ಹಾಗಾಗಿ ಇದನ್ನು ನಾನು ರಿಜೆಕ್ಟ್ ಮಾಡಿಬಿಟ್ಟು ಬಂದೆ. ಸೊ ಬಟ್ ಏನು ಮಾಡೋದು, ಅವ್ರು ರೆಡಿ ಇದ್ದರು, ಅವತ್ತೇ ನನಗೆ ಅಡ್ವಾನ್ಸ್ ಕೂಡ ಪೇ ಮಾಡೋಕ್ಕೆ ರೆಡಿ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಒಂದು ಫ್ರಾಂಚೈಸಿಯಿಂದ ಮಿನಿಮಮ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನಾವು ತಿರ್ಗಾ ಇನ್ನೊಂದು ಫ್ರಾಂಚೈಸಿ ಕೊಡೋ ಹಾಗಿಲ್ಲ. ಹಾಗಾಗಿ ಅದನ್ನು ನಾನು ರಿಜೆಕ್ಟ್ ಮಾಡಿ ನನಗೂ ಬೇಜಾರು ಅನ್ನಿಸ್ತು. ಅವ್ರು ನನ್ನ ಸಬ್ಸ್ಕ್ರೈಬರ್, ಅವ್ರ ಮನೆಗೆ ಹೋಗಿ ಅವರು ಎಷ್ಟು ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರು. ನನ್ನ ವ್ಲಾಗ್ಸ್ ನೋಡ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ಬಟ್ ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಮಾಡಿದ್ರು ಮಾಡದಿರೇ ಇದ್ರು ಆ ಒಂದು ಬಾಂಡಿಂಗ್ ಹಂಗೆ ಇರಲಿ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ರೂಪೇಶ್ ಆಫೀಸಿಂದ ಬಂದಿದ್ರು. ಬಾ ಹೆಡ್ಲೈಟ್ ಹಾಕ್ಸ್ಕೊಬರ್ಬೇಕು, ಒಂದು ಸರ್ಪ್ರೈಸ್ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಹೋಗೋವಾಗ ಏನು ಹೇಳು ಅಂದರೆ ನಾಳೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲರೂ ಅಂತ ಹೇಳಿದ್ರು. ನಾನು ಏನಪ್ಪ ಇದು ಸಡನ್ನಾಗಿ ಟ್ರಿಪ್ಪಾ, ಲಾಸ್ಟ್ ಮಂತನೇ ಇನ್ನೂ ಹೋಗಿ ಬಂದಿದ್ದೀವಿ ಡಿಸೆಂಬರ್ ಎಂಡಲ್ಲಿ ಅಂತೆಲ್ಲ ಹೇಳಿದೆ. ಇಲ್ಲ ಹೋಗೋಣ ಅಂತ ಅಂದ್ಕೊಂಡು ಸರಿ ಅಂತ ನಾವು ಇವಾಗ ಇಂದಿರಾನಗರ ಹತ್ರ ಬಂದ್ವಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಜಸ್ಟ್ ಈಗ ನಾವು ಇಂದಿರಾನಗರಕ್ಕೆ ಬಂದ್ವಿ. ಸೊ ನಾನು ಒಂದು ಚಾಯ್ ವೃದ್ಧಿದು ಲೊಕೇಶನ್ ನೋಡೋಕ್ಕೆ ಹೋಗಿದ್ದೆ. ಲೊಕೇಶನ್ ಏನೋ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿಂದ ನಮ್ಮ ಇನ್ನೊಂದು ಚಾಯ್ ವೃದ್ಧಿಗೆ ಬರೀ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸಲ್ಲಿದೆ. ಹಾಗಾಗಿ ಬೇರೆ ಯಾವುದಾದ್ರೂ ನೋಡಿ ಅಂತ ಅಂದ್ಕೊಂಡು ಬಂದೆ. 2 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಮನೆ ಹತ್ರ ಬಂದೆ. ರೂಪೇಶ್ ಇದು ಲೈಟ್ ಹಾಕ್ಸ್ಕೊಂಬರೋಣ, ಯಾಕೋ ಬ್ಲಿಂಕ್ ಆಗ್ತಾ ಇದೆ ಕಾರ್ದು ಅಂತ ಹೇಳಿದ್ರು, ಹೆಡ್ಲೈಟ್ಸು. ಹಾಗಾಗಿ ಇಂದಿರಾನಗರ್ ಬಂದ್ವಿ. ಸೊ ಇದು ಲೈಟ್ ಹಾಕಿಸ್ಕೊಂಡು 24,000 ಅಂತೆ ಫ್ರೆಂಡ್ಸ್. 24,000 ಕಾರ್ ಸಾಕೋದು ಚಿಕ್ಕ ವಿಷಯ ಅಲ್ಲ, ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ದಟ್ಸ್ ಓಕೆ. ಬಟ್ ನಮ್ಮ ಸೇಫ್ಟಿನೂ ಇಂಪಾರ್ಟೆಂಟು ಅಟ್ ದ ಸೇಮ್ ಟೈಮ್. ಬಿಕಾಸ್ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಎವ್ರಿ ವೀಕೆಂಡ್ ಊರಿಗೆ ಹೋಗ್ತಾ ಇರ್ತೀವಿ. ಮತ್ತು ತುಂಬಾ ಟ್ರಿಪ್ಸ್ ಮಾಡ್ತಾ ಇರ್ತೀವಿ. ಇವಾಗ ನಾಳೆನೂ ಟ್ರಿಪ್ ಹೋಗ್ತಾ ಇದೀವಿ ನಾವು. ಹಾಗಾಗಿ ನಮ್ಮ ಸೇಫ್ಟಿ ನೋಡ್ಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಡ್ರೈವ್ ಮಾಡಬೇಕಾದ್ರೆ. ದಟ್ಸ್ ವೈ ಹಾಕ್ಸಕ್ಕೆ ಬಂದ್ವಿ. ಸೊ ಬನ್ನಿ ನೋಡ. ಚೆನ್ನಾಯ್ತಾ? ನೋಡಿ ಅಲ್ಲಿವರೆಗೂ ಹೋಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ. ನಾವು ಇಲ್ಲಿಗೆ ಬರ್ತೀವಿ ಯಾವಾಗ್ಲೂ. ಆಟೋ ಸ್ಪಾಟ್ ಅಂತ ಇಂದಿರಾನಗರಲ್ಲಿರೋದು. IIHM ಅಂತೀ ಅಲ್ವಾ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಪೋಸಿಟಲ್ಲೇ ಇದೆ ಇದು ಅಂಗಡಿ. ನಾವು ಲಾಸ್ಟ್ 3 ಇಯರ್ಸ್ ಬ್ಯಾಕು ಇಲ್ಲೇ ಹಾಕ್ಸಿದ್ವಿ. ಇವಾಗೇನು ಹಾಳಾಗಿಲ್ಲ, ಬಟ್ ಲೈಟಾಗಿ ಬ್ಲಿಂಕ್ ಆಗ್ತಿತ್ತು. ಹಾಗಾಗಿ ಚೇಂಜ್ ಮಾಡಿಸೋಣ ಅಂತ ಬಂದ್ವಿ. 24,000 4 ಲೈಟ್ಸ್ಗೆ. ಮೇಲೆ ಕಡೆ ಸ್ಪಾಟ್ ಲೈಟ್, ಇದು ಏನು ಈ ಮೇಲೆ ಲೈಟ್ಗೆ, ಈ ಮೇಲೆ 2 ಲೈಟ್ಗೆ, ಈ ಕೆಳಗಡೆ 2 ಲೈಟ್ಗೆ. ಸಿದ್ಧತೆ ಹಾಕ್ಸಿದ್ದು ಫಿಲಿಪ್ಸ್ದು. ಇವಾಗ ಎಲ್ಲೋ ಹಾಕ್ಸ್ಬೇಕಂತೆ, ವೈಟ್ ಹಾಕ್ಸ್ಬಾರ್ದಂತೆ. ಪೊಲೀಸ್ ಅವ್ರು ಹಿಡಿತಾ ಇದ್ದಾರಂತೆ. ಏನು ರೂಪೇಶ್? ವಾರಂಟಿ ಕಾರ್ಡ್ಸ್. ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಯಾಕೆ ಹೇಳು ರೂಪೇಶ್? ಲಾಂಗ್ ವೀಕೆಂಡ್ ಅಂತ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ಅಲ್ಲಿಂದ ನಾವು ಜತಾರಿಗೆ ಬಂದ್ವಿ. ಇದಿರೋದು ಟಿನ್ ಫ್ಯಾಕ್ಟ್ರಿ ಹತ್ರ. ನನಗೂ ರೂಪೇಶ್ಗೆ ಈ ಪ್ಲೇಸ್ ತುಂಬ ಇಷ್ಟ, ಚೆನ್ನಾಗಿರುತ್ತೆ ನಾನ್ ವೆಜ್ ಎಲ್ಲ. ಹಾಗಾಗಿ ಬಂದು ಊಟ ಮಾಡೋಣ ಅಂತ ಇಬ್ಬರು ಜೊತೆಯಲ್ಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಊಟ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಚಿಕ್ಕಮ್ಮ ಮನೆ ಹತ್ರ ಹೋದ್ವಿ. ಚಿಕ್ಕಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಇದು ಬಿನ್ನ ಪಿಕ್ ಮಾಡ್ಕೊಂಡು ಹೋಗೋದೀಗ. ನಮ್ಮ ಚಿಕ್ಕಮ್ಮ ರಂಗೋಲಿ ಗಿಂಗೋಲಿ ಎಲ್ಲ ಜೋರಾಗಿ ಹಾಕೊಳ್ಳಿ. ಈ ಬೇಗನೆ ತಗೊಳ್ತಾ ಇರೋದು. ಫೋಟೋ ಎಡ್ಸ್ಕೊಂಡು
ಏನಂತ ಯದುವೀರ ಈ ಕಡೆ ಬಾ ಒಂದು ನಿಮಿಷ ಏನಂತ ಹೇಳು. ಗೆಟ್ ಲಾಸ್ಟ್. ಯಾರ ಮಗಗೆ ನೀನೇ ಇದು ಬುದ್ಧಿಲ್ಲ ನಿಂಗೆ ನೀನೇ ಇದು ಅವತ್ತು ನಾವು ಶಾಪಿಂಗ್ ಹೋಗಿದ್ವಲ್ಲ ಮಾಲ್ಗೆ, ಅದ್ರಲ್ಲಿ ಬೈಕ್ ಓಡಿಸ್ತಾ ಇದ್ದಿದ್ದು ನೀನೇ ಇದು. ಬುದ್ಧಿ ಇಲ್ಲ ನಿಂಗೆ. ಯಾರು ಅವ್ರ ಮಗ? ಯಾರು? ನಿನ್ಗೆ ಹೊಸ ಕಾರೇ ಕೊಡ್ಸಿದ್ದೀನಲ್ಲ ನಾನು, ದೊಡ್ಡದು ಜೀಪು. ಯಾವ ಕಾಲೇಜ ನೀನು? ಯಾವ ಕಾಲೇಜ್ ಹೇಳ್ಬಿಡು ಅದಕ್ಕೆ. ಏನು ಏನು ಏನ್ ಕಾಲೇಜ? CMR ಕಾಲೇಜ. ನೀನು ಏನ್ ಓದ್ತಿರೋದ್ ನೀನು? ಬೆಟ್ಟಿನ ಮೇಲೆ ಇರುತ್ತೆ, ಬೆಟ್ಟಿನ ಮೇಲೆ ಕಾರಿ ಇರುತ್ತೆ, ಬೆಟ್ಟಿನ ಮೇಲೆ ಇರುತ್ತೆ, ಕಾರಿ ಇರುತ್ತೆ, ಬೆಟ್ಟ ಮೇಲೆ ಸ್ನೇಕ್ ಇರುತ್ತೆ, ಎಲ್ಲ ಇರುತ್ತೆ. ಮುಗೀತ ಎಲ್ಲ ಮುಗೀತಷ್ಟೇ. ಕೊಟ್ಬಿಡು ವೇದಾಂತ ಕೊಟ್ಬಿಡು, ಯದುವೀರ್ ಕೊಟ್ಬಿಡು. ಎಕ್ಸಾಮ್ ಅವನೇನೋ ಬರೆಯೋದು. ಇದು ನಂದು ಬುಕ್ಕು, ವೇದಾಂತ್. ಯದುವೀರ್ ಏನ್ ಮಾಡ್ತಾ ಇದ್ದೀರಾ? ಯಾರ್ದು ಬರ್ಡೇ ಇವತ್ತು? ಜೀವನ್ ಬರ್ಡೇನಾ? ಯಾವ ಕೇಕ್ ಯದುವೀರ್ ಅದು? ಚಾಕ್ಲೇಟ್ ಕೇಕಾ? ಏನಕ್ಕೆ ಬೆಂಕಿ ಪಟ್ನ ಅನ್ಸ್ಬೇಕಾ? ವಾವ್, ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ತಿನ್ನಲಿ. ಹೌದಾ? ನೀನ್ ತಿನ್ಸಲ್ಲ ಪಾಪ ಮಾಮಗೆ? ಅವನೇ ತಿನ್ನಿಸ್ತಾನೆ. ಏನು ಇವಾಗ ನೀನು ಅವ್ನು ತಿನ್ಸು, ಅವನು ತಿನ್ನಿಸ್ತಾನೆ. ಅಯ್ಯಯ್ಯೋ, ಹಂಗೆ ಭಾಗ್ಯಮ್ಮಗೆ ಯಾರು ತಿನ್ಸೋರು ಇಲ್ವೇ? ಪಾಪ ಭಾಗ್ಯಮ್ಮ. ಬೇಡ ಬಿಡು, ಎಲ್ಲೆಲ್ಲ ಹೊಸ ಮಾತುಗಳೆಲ್ಲ ಕಲ್ತ್ಕೊಂಡ್ಬಂದು ನೀನು. ಅದು ನೀನು ಲಡ್ಡು ತಿಂದ್ರಿ, ನಾನು ಇನ್ನೊಂದು ಆರ್ಡರ್ ಮಾಡ್ಕೊಂತೀನಿ. ಸುಮ್ಮನೆ ನಾವು ಗಿಡ ಎಲ್ಲ ಕಿತ್ಕೊಂಡ್ಬಿಟ್ಟು ಜೀವನ ಎಲ್ಲ ಸುಮ್ಮನೆ ನಾವು ಜಾಲಿಯಾಗಿ ಇಟ್ಕೊಂತೀವಿ. ಜಾಲಿಯಾಗಿ ತಿಂತೀರಾ? ಸರಿ, ಕಟ್ ಮಾಡಕ್ಕೆ ಕೊಡ್ಬಾರ ಅಕ್ಕಗೆಲ್ಲ. ನಂಗೆ ಬೇಡಪ್ಪ, ಐ ಆಮ್ ಅಂಡರ್ ಡಯಟ್.